ನಿಜವಾದ ಸಂಶೋಧಕ ಒಬ್ಬ ಒಂದು ಸಣ್ಣ ಕ್ಯಾಮ್ರಾವನ್ನು ಹಿಡಿದು ಅವನು ಆತನ ಕೆಲಸಕ್ಕೂ ಹೋದಾಗ ಅದರಲ್ಲೇ ತನ್ಮಯನಾದಾಗ ಅವನು ತನಗರಿವಿಲ್ಲದೆ ಫೋಟೋಗ್ರಾಫರು ಆಗಿರ್ತಾನೆ. ನಾನು ಮೂಲತಃ ಛಾಯಾಗ್ರಾಹಕ, ಫೋಟೋಗ್ರಾಫರ್. 1977ನೇ ಇಸ್ವಿಯಿಂದ ಇದುವರೆಗೂ ಅದೇ ಕೆಲಸನೇ ಮಾಡ್ತಾ ಬಂದೇ ಇದ್ದೇನೆ. ಇಲ್ಲಿ ನನ್ನ ಮಿತ್ರ, ಇವರು ಫೋಟೋಗ್ರಾಫರ್, ನಾವೆಲ್ಲ ಜೊತೆಗೆ ಕೆಲಸ ಮಾಡಿದವರು. ಸುಮಾರು 50 ವರ್ಷಗಳ ಕಾಲ ಇದೇ ಮಾಡ್ತಾಯಿದ್ವಿ. ನಾನು ಇಲ್ಲಿ ಸಾಕಷ್ಟು ವಿದ್ವಜ್ಜನರಿದ್ದೀರ. ನನ್ನಿಂದ ನೀವು ಹೆಚ್ಚು ವಿದ್ವತ್ ಮಾತುಗಳನ್ನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಯಾಕೆಂತಂದರೆ ನಾನು ಕ್ಷೇತ್ರ ಕಾರ್ಯಕರ್ತರು, ನಾವೆಲ್ಲ ನಮ್ಮದೇ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದವರು. ಹಾಗಾಗಿ ನಾನು ಆಡುವ ಭಾಷೆ, ಮಾತುಗಳು, ಅದರಲ್ಲಿ ನೀವು ಹೆಚ್ಚು ವಿದ್ವತ್ತನ್ನು ಕಂಡ್ಕೋಬೇಡಿ. ಹಾಗಾಗಿ ಈ ಒಂದು ವೇದಿಕೆಗೆ ಜೆ ಪಿ ಅವರು ನನಗೆ ಮತ್ತು 40 ವರ್ಷದಿಂದ ಚೆನ್ನಾಗಿ ಪರಿಚಯ ಇರೋಂಥ ಹಿರಿಯರು. ಇಲ್ಲ, ಇದೊಂದು ವಿಶೇಷವಾದ ವಿಷಯ, ಇದು ನಿಮಗೆ ಸಂಬಂಧಪಟ್ಟಿದ್ದು. ನೀವು ಯಾವ ಕನ್ನಡವನ್ನು ಈ ಒಂದು ಮಾಧ್ಯಮಗಳ ಮೂಲಕ ಯಾವ ದೃಷ್ಟಿಯಲ್ಲಿ ನೋಡಿದ್ದೀರಾ ಅದೊಂದು ಸ್ವಲ್ಪ ಪ್ರತಿಪಾದಿಸಿ ಅಂತಂದ್ಬಿಟ್ಟಂತ. ಬಹುಶಃ ಬೇರೆ ಬೇರೆ ಕಡೆ ನಾನು ಕರ್ನಾಟಕ ಸಂಸ್ಕೃತಿ, ಜನಪದ, ಬುಡಕಟ್ಟು, ಅದು ಇದು ಸಾಕಷ್ಟು ಮಾತಾಡಿದ್ದೀನಿ, ಸಾಕಷ್ಟು ವಿಷಯಗಳನ್ನು ಮಂಡಿಸಿದ್ದೀನಿ. ಇದು ಕನ್ನಡ ಮತ್ತು ಈ ಆಧುನಿಕ ಸಮೂಹ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳು, ದೂರದರ್ಶನ ಅಥವಾ OTT ಏನೇನಿದೆ, ಅಂತರ್ಜಾಲ, ಯೂಟ್ಯೂಬು, ಅದು ಇದು. ಸೊ ಇದರಲ್ಲಿ ಈ ಕನ್ನಡ ಹೇಗೆ ಬಳಕೆ ಆಗ್ತಾಯಿದೆ, ಮತ್ತು ದಿನನಿತ್ಯ ನಾವೆಲ್ಲ ಮಾಡ್ತಾ ಇರೋದು ಅದೇ ಕೆಲಸನೇ. ಹಾಗಾಗಿ ಇದು ಒಂದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳಿದಾಗ ಸರಿ, ನಾನು ಆ ವಿಷಯದ ಬಗ್ಗೆ ಅಷ್ಟೇ. ಈಗ ಪ್ರೊಫೆಸರ್ ಜ್ಯೋತಿ ಅವ್ರದ್ದು, ಆರಡಿ ಮಲ್ಲಯ್ಯ ಅವರ ಮಾತುಗಳನ್ನು ಸಾಕಷ್ಟು ಕೇಳಿದ್ದೀನಿ. ಆರಡಿ ಮಲ್ಲಯ್ಯ ಅವ್ರದ್ದು ತುಂಬಾ ನಾನು ಅವರ ಮಾತುಗಳನ್ನು ಭಾಳಷ್ಟು ವರ್ಷಗಳಿಂದ ಕೇಳಿದ್ದೀನಿ. ಅದ್ರ ಬಗ್ಗೆ ಸಾಕಷ್ಟು ಚೆನ್ನಾಗಿ ಹೇಳಿದ್ದೀರ, ಆಯಿತಾ. ಆರಡಿ ಮಲ್ಲಯ್ಯವರ ಸಂಶೋಧನೆ, ಆಂಥ್ರೋಪಾಲಜಿ ಸಂಶೋಧನೆ, ನನ್ನ ಆಂಥ್ರೋಪಾಲಜಿಕಲ್ ಸಂಶೋಧನೆ ಒಂದೊಂದಕ್ಕೂ ಸಂಬಂಧವೇ ಇರಲ್ಲ. ನಾನು ಕ್ಯಾಮ್ರಾ ಹಿಡಿದು ಮಾಡಿದಂಥ ಕೆಲಸಗಳು ಅದನ್ನು ಸಾಮಾನ್ಯವಾಗಿ 1-2 ವರ್ಷ ಕೆಲಸ ಮಾಡಿದ್ರೆ ಹಾಗೆ ಅನಿಸಲ್ಲ. 16 ವರ್ಷ, ಸುಮಾರು 5 ದಶಕಗಳ ಕಾಲ ಕ್ಯಾಮ್ರಾ ಹಿಡಿದು ಒಂದು ಸಮುದಾಯವನ್ನು ಚಿತ್ರೀಕರಿಸೋಕ್ಕೆ ಹೋದಾಗ ಆ ಫೋಟೋಗ್ರಾಫರ್, ಆ ಕ್ಯಾಮ್ರಾಮನ್ನು, ಅವನು ತನಗರಿವಿಲ್ಲದೆ ಸಂಶೋಧಕನಾಗ್ತಾನೆ. ಅದೇ ರೀತಿ ನಿಜವಾದ ಸಂಶೋಧಕ ಒಬ್ಬ ಒಂದು ಸಣ್ಣ ಕ್ಯಾಮ್ರಾವನ್ನು ಹಿಡಿದು ಅವನು ಆತನ ಕೆಲಸಕ್ಕೂ ಹೋದಾಗ ಅದರಲ್ಲೇ ತನ್ಮಯನಾದಾಗ ಅವನು ತನಗರಿವಿಲ್ಲದೆ ಫೋಟೋಗ್ರಾಫರು ಆಗಿರ್ತಾನೆ. ಸೊ ಹಾಗಾಗಿ ನಾನು ದೃಶ್ಯ ಮಾನವಶಾಸ್ತ್ರದ ಇದು ಆಂಥ್ರೋಪಾಲಜಿಸ್ಟ್, ವಿಷುವಲ್ ಆಂಥ್ರೋಪಾಲಜಿಸ್ಟ್ ಅಂತ ಬಹುಶಃ ನಮ್ಮ ದೇಶದಲ್ಲಿ ಭಾಳ ಈ ಜ್ಞಾನ ಶಿಸ್ತು ಭಾಳ ಕಮ್ಮಿ ಇರ್ಬೋದು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾಡಿದಾಗ ಅದನ್ನು ನನಗೆ ಹಾಗೆ ಕೊಟ್ಟಿದ್ದಾರೆ ಅವರು, ವಿಷುವಲ್, ಅದು ದೃಶ್ಯ ಮಾನವಶಾಸ್ತ್ರಜ್ಞ ಅಂತ. ಅದು ಅಮೇರಿಕಾ ಮತ್ತು ಪಾಶ್ಚಿಮಾತ್ಯ ಎಲ್ಲ ರಾಷ್ಟ್ರಗಳಲ್ಲಿ ಮತ್ತು ಯುರೋಪ್ನಲ್ಲಿ ವಿಷುವಲ್ ಆಂಥ್ರೋಪಾಲಜಿಸ್ಟ್ ಅಂತಲೇ ಒಂದು ದೊಡ್ಡ ಜ್ಞಾನ ಶಿಸ್ತಿದೆ. ಅದು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಅದೊಂದು ಇದೆ. ನಾನು ಇತ್ತೀಚೆಗೆ ಕೆಲವು ಯೂನಿವರ್ಸಿಟಿಗಳಿಗೆ ಹೋದಾಗ ಅಲ್ಲಿ ಭಾಳಷ್ಟು ಜನ ವಿಷುವಲ್ ಆಂಥ್ರೋಪಾಲಜಿಸ್ಟ್ಗಳಿದ್ದಾರೆ, ಬಟ್ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಇದೊಂದು ನನಗೂ ಒಂದು ವಿಶೇಷ ಅಂತ ಅನ್ನಿಸಿದೆ. ಈಗ ನಾನು ಮಂಡಿಸೋದು ವರ್ತಮಾನದಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳು ಅಂತಂದರೆ ನಾನು ಹೇಳಿದ್ನಲ್ಲ, ಈಗ ಈ ಚೌಕಟ್ಟಿನಲ್ಲಿ ಮಾತ್ರ ನಾನು ಮಾತಾಡ್ತೀನಿ. ಅದನ್ನು ನಾನು ಎಲ್ಲೆಲ್ಲೋ ಮಾತಾಡಿ ಹೇಗೇಗೋ ಹೋಗೋದಕ್ಕಿಂತ ನಾನು ಅದನ್ನು ಸುಮಾರು 15-20 ದಿವಸದಿಂದ ಪಾಯಿಂಟ್ಗಳು ಮಾಡಿಕೊಂಡು ಅದನ್ನು ಒಂದು ನೀಟಾಗಿ ಒಂದು ಫ್ರೇಮಲ್ಲಿ ಕೂರಿಸ್ಕೊಂಡು ಬಂದಿದ್ದೀನಿ. ಬಹುಶಃ ಇದು ಒಂದು 3/4 ಗಂಟೆ 1 ಗಂಟೆ ಹೋಗ್ಬೋದು ಅಂತ ಕಾಣಿಸುತ್ತೆ. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಮಾತಾಡ್ಬೋದು. ಮತ್ತು ಇದನ್ನು ನಾನು ಕೇಳಿದರೆ ಪ್ರಿಂಟಿಂಗು ಹಾಗೆ ಕೊಡ್ತಾಯಿದ್ದೀನಿ. ಹಾಗಾಗಿ ಕೆಲವಷ್ಟೇ ವಿಶೇಷವಾದ
ಇವತ್ತಿನ ಸಮಸ್ಯೆಗಳು ಏನಿದ್ದಾವೆ ಈ ಮಾಧ್ಯಮಗಳಲ್ಲಿ ಅದನ್ನಷ್ಟೇ ನಾನು ಇದರ ಮಧ್ಯದಲ್ಲಿ ಹೆಕ್ಕಿ ತಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ, ಸಂಸ್ಕೃತಿ ಮತ್ತು ಜ್ಞಾನ ಸಂಪತ್ತು ಹೊಂದಿರುವ ಜೀವಂತ ಸುಂದರ ಭಾಷೆ. ಜಾಗತೀಕರಣದ ಯುಗದಲ್ಲಿ ಭಾಷೆಗಳ ಉಳಿವು ಮತ್ತು ವಿಸ್ತಾರ ಹೊಸ ಸವಾಲುಗಳನ್ನು ಎದುರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳನ್ನು ಪರಿಶೀಲಿಸಬೇಕಾಗಿದೆ. ಶಾಸನಗಳು, ತಾಳೆಗರಿ, ಹಸ್ತಪ್ರತಿಗಳು, ಮುದ್ರಿತ ಪುಸ್ತಕಗಳು, ಪತ್ರಿಕೆಗಳು, ರೇಡಿಯೋ, ದೂರದರ್ಶನ ಮತ್ತು ಇಂದಿನ ಡಿಜಿಟಲ್ ಮಾಧ್ಯಮಗಳವರೆಗೆ ಕನ್ನಡ ಭಾಷೆ ಕಾಲಾನುಸಾರವಾಗಿ ತನ್ನನ್ನು ತಾನು ರೂಪಾಂತರಿಸಿಕೊಂಡು ಬಂದಿದೆ. 21ನೇ ಶತಮಾನದಲ್ಲಿ ತಂತ್ರಜ್ಞಾನ, ಜಾಗತೀಕರಣ ಮತ್ತು ಡಿಜಿಟಲ್ ಕ್ರಾಂತಿ ಕನ್ನಡ ಭಾಷೆಗೆ ಸವಾಲುಗಳ ಜೊತೆಗೆ ಅಪಾರ ಅವಕಾಶಗಳನ್ನು ಒದಗಿಸಿದೆ. ಈ ಪ್ರಬಂಧವು ಡಿಜಿಟಲೀಕರಣ, ಅಂತರ್ಜಾಲದ ಬಳಕೆ, ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಸಮೂಹ ಮಾಧ್ಯಮ, ಆಧುನಿಕ ತಂತ್ರಜ್ಞಾನಗಳಲ್ಲಿ ಕನ್ನಡ ಹಾಗೂ ವಿವಿಧ ಜ್ಞಾನ ಶಾಖೆಗಳಲ್ಲಿ ಕನ್ನಡದ ಭಾಷಾ ಬಳಕೆ, ಕನ್ನಡದ ವರ್ತಮಾನ ಮತ್ತು ಭವಿಷ್ಯವನ್ನು ರೂಪಿಸುವ ಪ್ರಮುಖ ಸಾಧ್ಯತೆಗಳನ್ನು ಇತ್ಯಾದಿಗಳನ್ನು ಚರ್ಚಿಸುತ್ತದೆ. ಕನ್ನಡ ಭಾಷೆ ವಿಸ್ತರಣೆ ಎಂದರೆ ಕನ್ನಡ ಭಾಷೆಯ ಸತ್ವ ಸಾಮರ್ಥ್ಯಗಳನ್ನು ವಿಸ್ತರಿಸುವುದು ಎಂದು ಕೂಡ ನಾವು ಅರ್ಥೈಸ್ಕೊಳ್ಬೋದು. ಭಾಷೆಯ ಉಳಿವಿಗಾಗಿ ನಾವು ಶ್ರಮಿಸುವುದು ಕೂಡ ಒಂದು ವಿಸ್ತರಣೆಯೇ. ಇಲ್ಲಿ ನಾನು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಕನ್ನಡ ಭಾಷೆ ವಿಸ್ತಾರವಾಗಬಹುದಾದ ಹೊಸ ಆಯಾಮಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇನೆ. ಯಾವ ಭಾಷೆಯಲ್ಲಿ ಜ್ಞಾನ ಸೃಷ್ಟಿಯಾಗುತ್ತೋ ಅದು ತಂತ್ರಜ್ಞಾನವನ್ನು ಸೃಷ್ಟಿ ಮಾಡುತ್ತೆ, ಅನಂತರ ಅದು ಜಗತ್ತನ್ನು ಆಳುತ್ತೆ. ಅದಕ್ಕೊಂದು ಉದಾಹರಣೆ ನೋಡಿ. ಇಂಗ್ಲೆಂಡು ಕೈಗಾರಿಕಾ ಕ್ರಾಂತಿಯ ನಂತರ, ಹಾಗಾಗಿ ಇಂದು ಬಹುತೇಕ ಇಂಗ್ಲೀಷ್ ಜಗತ್ತನ್ನು ಆಳುವ ಭಾಷೆಯಾಗಿದೆ. ಈಗ ನಮ್ಮ ಕನ್ನಡ ಭಾಷೆ ಕೂಡ ಜಗತ್ತನ್ನು ಆಳಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದಕ್ಕೊಂದು ಅವಕಾಶವೂ ಈಗಿದೆ. ತಂತ್ರಜ್ಞಾನದೊಳಗೆ ಕನ್ನಡ ಮಿಳಿತವಾದಾಗ ಅಥವಾ ಅಳವಡಿಸಿಕೊಂಡಾಗ ಕನ್ನಡ ಭಾಷೆಯು ಜಗತ್ತನ್ನು ಆಳಬಲ್ಲದು. ಹಾಗಾದರೆ ಇಂದು ತಂತ್ರಜ್ಞಾನದೊಳಗೆ ಕನ್ನಡ ಭಾಷಾ ಬಳಕೆ ಹೇಗಿರುತ್ತದೆ, ಏನೆಲ್ಲ ಉಪಯೋಗಗಳಾಗ್ತಿವೆ, ಹಾಗೆ ಏನೆಲ್ಲ ತೊಂದರೆಗಳು ಆಗ್ತಿವೆ ಮತ್ತು ಅದಕ್ಕೆ ಪರಿಹಾರ ಹೇಗಾಗಬಹುದು ಇತ್ಯಾದಿ ವಿಷಯಗಳನ್ನು ಈ ನನ್ನ ಚರ್ಚೆ ಒಳಗೊಂಡಿದೆ. ನಾನು ಚರ್ಚೆ ಮಾಡ್ತಕ್ಕಂಥ ಕೆಲವು ವಿಷಯಗಳು ಶೀರ್ಷಿಕೆಗಳು ಈ ಥರ ಇದ್ದಾವೆ. ಡಿಜಿಟಲೈಸೇಷನ್ನು ಇದರಲ್ಲಿ ಡಿಜಿಟಲೀಕರಣದಲ್ಲಿ ಕನ್ನಡದ ವಿಸ್ತರಣೆ, ಅಂತರ್ಜಾಲದಲ್ಲಿ ಕನ್ನಡದ ಬಳಕೆ ಮತ್ತು ವಿಸ್ತರಣೆ, ಮುದ್ರಣ ಮಾಧ್ಯಮಗಳಲ್ಲಿ ಕನ್ನಡದ ವಿಸ್ತರಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಕನ್ನಡ ಭಾಷೆಯ ವಿಸ್ತರಣೆ, ಸಾಮಾಜಿಕ ಅಥವಾ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆಯ ವಿಸ್ತರಣೆ, ಆಧುನಿಕ ತಂತ್ರಜ್ಞಾನಗಳು ಮತ್ತು ಕನ್ನಡ ಭಾಷೆ, ವಿವಿಧ ಜ್ಞಾನ ಶಾಖೆಗಳು ಯಾವ್ಯಾವುದು, ಶಿಕ್ಷಣ ಮತ್ತು ಇತರ ಜ್ಞಾನ ಶಾಖೆಗಳಲ್ಲಿ ಕನ್ನಡ ವಿಸ್ತರಣೆ, ಆಡಳಿತ, ಕಾನೂನು ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಮತ್ತು ವಿಸ್ತರಣೆ, ಆರ್ಥಿಕತೆ, ಉದ್ಯಮ ಮತ್ತು ಜಾಗತಿಕ ಆಯಾಮದಲ್ಲಿ ಕನ್ನಡ ಭಾಷೆಯ ವಿಸ್ತರಣೆ, ಸಾಂಸ್ಕೃತಿಕ ಸ್ಥಿರತೆ ಮತ್ತು ಭವಿಷ್ಯದ ದೃಷ್ಟಿಕೋನ. ಇದನ್ನೆಲ್ಲ ನಾನು ಹಾಕ್ಕೊಂಡು ಬಂದಿದ್ದೀನಿ. ಇಷ್ಟೆಲ್ಲ, ಬಟ್ ಇದೆಲ್ಲ ಭಾಳ ದೀರ್ಘವಾಗಿದೆ. ಇದನ್ನು ನಾನು ಇತ್ತೀಚೆಗೆ ಈಗ ನಡೀತಾ ಇರೋಂತಕ್ಕಂಥ ಡಿಜಿಟಲೈಸೇಷನ್ನು ಮತ್ತು ಅಂತರ್ಜಾಲ ಮತ್ತು ಮುದ್ರಣ, ಈ AI ಬುದ್ಧಿಮತ್ತೆ, ಇದಿಷ್ಟನ್ನು ಪ್ರಮುಖವಾಗಿ ಹೇಳಬೇಕು ಅಂತ ಇದ್ದೀನಿ. ಅದರಲ್ಲಿ 21ನೇ ಶತಮಾನವನ್ನು ಇದು ಡಿಜಿಟಲ್ ಯುಗ ಅಂತ ಅಂದ್ಕೊಳ್ಳೋಣ ಎಂದು ಕರೆಯುವುದು ಅತಿಶಯೋಕ್ತಿಯಲ್ಲ. ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಸಾಮಾಜಿಕ ಮಾಧ್ಯಮಗಳು ಮತ್ತು ಮೊಬೈಲ್ ಸಾಧನಗಳ ವ್ಯಾಪಕ ಬಳಕೆ ಭಾಷಾ ಸ್ವರೂಪವನ್ನೇ ಬದಲಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಕ್ರಾಂತಿ ಕನ್ನಡ ಭಾಷೆಗೆ ಒಂದು ಕಡೆ ಸವಾಲನ್ನು ಒಡ್ಡಿದರೆ ಮತ್ತೊಂದು ಕಡೆ ಅಪಾರ ಅವಕಾಶಗಳನ್ನು ಒದಗಿಸಿದೆ. ಮೊದಲನೇದಾಗಿ ಸವಾಲುಗಳನ್ನು ಕುರಿತು ಗಮನಿಸಿದರೆ, ಇಂಗ್ಲೀಷ್ ಭಾಷೆಯ ಪ್ರಾಬಲ್ಯ ಡಿಜಿಟಲ್ ವಲಯದಲ್ಲಿ ಹೆಚ್ಚಿರುವುದರಿಂದ ಕನ್ನಡದ ಬಳಕೆ ಪ್ರಮಾಣ ಕಡಿಮೆಯಾಗುವ ಆತಂಕ ಕಂಡುಬರ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಇಂಗ್ಲೀಷ್ ಮಿಶ್ರ ಭಾಷೆಯ ಬಳಕೆ ಹೆಚ್ಚುತ್ತಿರುವುದು ಶುದ್ಧ ಭಾಷಾ ರೂಪಕ್ಕೆ ಸವಾಲಾಗಿದೆ. ತಾಂತ್ರಿಕ ಪದ ಸಂಪತ್ತಿನ ಕೊರತೆ, ಗುಣಮಟ್ಟದ ಕನ್ನಡ ಡಿಜಿಟಲ್ ವಿಷಯದ ಅಭಾವ ಮತ್ತು ಕೆಲವು ತಂತ್ರಾಂಶಗಳಲ್ಲಿ ಕನ್ನಡದ ಪೂರ್ಣದ ಬೆಂಬಲ ಕೊರತೆ ಕೂಡ ಪ್ರಮುಖ ಅಡಚಣೆಗಳಾಗಿವೆ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸಾಕ್ಷರತೆಯು ಭಾಷಾ ವಿಸ್ತಾರಕ್ಕೆ ಅಡ್ಡಿಯಾಗಿದೆ. ಆದರೆ ಈ ಸವಾಲುಗಳ ನಡುವೆಯೇ ಅಪಾರ ಅವಕಾಶಗಳು ಅಡಕವಾಗಿವೆ. ಯೂನಿಕೋಡ್ ತಂತ್ರಜ್ಞಾನ ಪರಿಚಯವಾದ ನಂತರ ಕನ್ನಡ ಲಿಪಿ ಜಾಗತಿಕ ಡಿಜಿಟಲ್ ವೇದಿಕೆಗಳಲ್ಲಿ ಸಮರ್ಥವಾಗಿ ಬಳಕೆಯಾಗುತ್ತಿದೆ.
ಈ ಪುಸ್ತಕಗಳು, ಆನ್ಲೈನ್ ಪತ್ರಿಕೆಗಳು, ಬ್ಲಾಗ್ಗಳು, ಪಾಡ್ಕಾಸ್ಟ್ಗಳು, ಯೂಟ್ಯೂಬು, ಉಪನ್ಯಾಸಗಳು ಕನ್ನಡ ಸಾಹಿತ್ಯ ಮತ್ತು ಜ್ಞಾನವನ್ನು ವಿಶ್ವಾದ್ಯಂತ ತಲುಪಿಸುತ್ತಿವೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಅನುವಾದ ಸಾಧನಗಳು ಮತ್ತು ವಾಯ್ಸ್ ಟು ಟೆಕ್ಸ್ಟ್ ತಂತ್ರಜ್ಞಾನಗಳು ಕನ್ನಡ ಬಳಕೆಯನ್ನು ಸುಲಭಗೊಳಿಸುತ್ತಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇ ಲರ್ನಿಂಗ್ ವೇದಿಕೆಗಳು ಕನ್ನಡದಲ್ಲಿ ಪಠ್ಯ ವಿಷಯವನ್ನು ನೀಡುತ್ತಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ಒಟ್ಟಾರೆ ಹೇಳುವುದಾದರೆ, ಡಿಜಿಟಲ್ ಕ್ರಾಂತಿ ಕನ್ನಡ ಭಾಷೆಗೆ ಒಡ್ಡಿದ ಸವಾಲುಗಳನ್ನು ಸಮರ್ಥ ನೀತಿಗಳು, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಭಾಷಾ ಸಂರಕ್ಷಣೆಯ ಜಾಗೃತಿಯಿಂದ ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ. ಭಾಷೆಯ ಜೀವಂತಿಕೆಗೆ ಕಾಲಕ್ರಮೇಣ ತಂತ್ರಜ್ಞಾನ ಹೊಂದಾಣಿಕೆ ಅನಿವಾರ್ಯವಾಗಿದೆ. ಇದರಲ್ಲಿ ಈಗ ಸಾಕಷ್ಟು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇದೇ ಸಿಸ್ಟಮಲ್ಲಿ. ಬೆಂಗಳೂರಿನ ಒಂದು WVR ಅಂತ ಅಂದ್ಬಿಟ್ಟು, WVR ಅಂತ ಇದರ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ, WHOVR ಒಂದು ಸಂಸ್ಥೆಯಿಂದ ಒಂದು ಹೊಸ ಆವಿಷ್ಕಾರ ಆಗಿದೆ. ಏನಂತಂದರೆ, ಒಂದು ವೇಳೆ ಉದಾಹರಣೆಗೆ ಹಂಪೆಗೆ ಹೋಗ್ತೀವಿ, ಹಂಪೆಯ ಚಿತ್ರೀಕರಣ ಅಂದರೆ 3D ಎಫೆಕ್ಟ್, ಅದು ಪೂರ್ತಿ 3D ಎಫೆಕ್ಟು. ಹಂಪೆ ಹೋಗಿ ಸುಮ್ಮನೆ ಹಾಗೆ ಕ್ಯಾಮ್ರಾ ಹಿಡಿದ ಹಾಗೆ ಹೋದರೆ ಅದಕ್ಕೆ ಶುದ್ಧ ಕನ್ನಡದ ಹಿನ್ನೆಲೆ ನಿರೂಪಣೆ ಕೊಟ್ಕೊಳ್ಳೋದು. ಅಂದರೆ ಹಂಪೆಗೆ ಯಾರೂ ಹೋಗ್ಬೇಕಾದಿಲ್ಲ, ಹಂಪಿಗೆ ಮನೆಯಲ್ಲೇ ಕೂತು ಆ ಕಣ್ಣುಗಳಿಗೆ ಇದನ್ನು ಹಾಕ್ಕೊಂಬಿಟ್ಟು ಅದೇ ರೀತಿ 3D ನಾವು ನಿಜವಾಗಲೂ ಹಂಪೆಯಲ್ಲಿ ನಡೀತಾ ಇದ್ದೇವೆ, ನಡ್ಕೊಂಡು ಹಂಪೆಯನ್ನು ನೋಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಅದರಲ್ಲಿ ಕೂಡ ಹಂಪಿಯ ಸೌಂದರ್ಯವನ್ನು ಸವಿತಾ ಶುದ್ಧ ಕನ್ನಡವನ್ನು ಕೂತಲ್ಲೇ ಕೇಳುತ್ತಾ ಒಂದು ಹೊಸ ಆವಿಷ್ಕಾರ ಈಗಾಗಲೇ ಅದು ಬಹುಶಃ ಇಷ್ಟರಲ್ಲೇ ಮಾರ್ಕೆಟ್ಗೆ ರಿಲೀಸ್ ಆಗುತ್ತೆ. ಕರ್ನಾಟಕದ ಎಲ್ಲ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಮತ್ತು ಎಲ್ಲ ಕಡೆಯೂ ಅದು ಈಗ ಬಳಕೆ ಆಗ್ತಾಯಿದೆ. ಈಗ ಒಂದು ವಾರದಿಂದ ಆಗ್ತಾಯಿದೆ. ಸೊ ಅದೊಂದು ಹೊಸ ಆವಿಷ್ಕಾರ ಈ ಒಂದು ಸಿಸ್ಟಮಲ್ಲಿ. ಅದರಲ್ಲಿ ಬಳಸಿರುವ ಕನ್ನಡ ನಿಜಕ್ಕೂ ನೀವೆಲ್ಲ ವಿದ್ವಾಂಸರು ಎಷ್ಟು ಖುಷಿ ಪಡ್ತೀರ ಅದನ್ನು ಕೇಳಿಬಿಟ್ರೆ ಅಂತ. ಅಷ್ಟು ಶುದ್ಧವಾದ, ಅಷ್ಟು ಸ್ವಚ್ಛವಾದ ಕನ್ನಡ ಇದೆ ಅದರಲ್ಲಿ. ಶುದ್ಧವಾದ ಮತ್ತು ಸ್ವಚ್ಛವಾದ ಕನ್ನಡ ಕಿವಿ ಕೇಳಿಸ್ತಾ ಹಾಗೆ ಕಣ್ಣಿಗೂ ಆನಂದ ಕೊಡುತ್ತೆ. ಸುಂದರವಾದ ಹಂಪಿಯ ಆ ಚಿತ್ರಗಳು 3D ಎಫೆಕ್ಟಲ್ಲಿ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಅದು ಹೊಸ ಆವಿಷ್ಕಾರ. ಸೊ ಅದೊಂದು ಕನ್ನಡ ವಿಸ್ತಾರದ ನೆಲೆಗೆ ಅದು ಒಂದು ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಇದರಲ್ಲಿ ಸಮಸ್ಯೆಗಳು ಒಂದಷ್ಟಿದ್ದಾವೆ. ಏನು ಸಮಸ್ಯೆ? ಈ PDF, ಈಗ ಒಂದು ವೇಳೆ ಈ PDF ಮಾಡ್ತೀವಿ, ಈಗ ಪುಸ್ತಕಗಳು ಸಾಕಷ್ಟು ಎಲ್ಲ ಕಡೆ PDF ಅಲ್ಲಿ ಸಿಗ್ತವೆ. ನನಗೆ ಆ ಪುಸ್ತಕದಿಂದ ಈ ಪುಸ್ತಕದಿಂದ ಎಲ್ಲ ಕಡೆಯಿಂದ ಏನೋ ಒಂದು ಕ್ರೋಢೀಕರಿಸಿ ಕೆಲವು PDF ಮತ್ತೆ ನಾನು ತಗೊಳ್ಬೇಕು ಅಂತಂದರೆ ಆ PDF ಅದು ಹಾಗೆ ತಗೊಳಕ್ಕೆ ಬರಲ್ಲ, ಮತ್ತೆ ಹೊಸದಾಗಿ ಟೈಪ್ ಮಾಡಬೇಕು, ಎಲ್ಲ ಚಿದ್ರು ಆಗ್ಬಿಡ್ತವೆ. ಆದರೆ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಾಗ ಅದನ್ನು ಯಾಕೆ ಇದುವರೆಗೂ ಅದನ್ನು ಸರಳೀಕರಿಸಲಿಲ್ಲ ಅನ್ನೋ ಒಂದು ಪ್ರಶ್ನೆ ನಂದು. ಭಾಳಷ್ಟು ಜನ ಎಲ್ಲರೂ ಅದನ್ನೇ ಪ್ರತಿನಿತ್ಯ ಅನುಭವಿಸ್ತಾ ಇದ್ವಿ. ಆ PDF ಯಾಕೆ ಸರಿಯಾದ ಬಳಕೆ ಆಗ್ತಾಯಿಲ್ಲ, ಅದನ್ನು ಬದಲಾಯಿಸೋದಕ್ಕಾಗಲ್ಲ, ಅದನ್ನು ಬದಲಾಯಿಸಬೇಕಾದ್ರೆ ಮತ್ತೆ ಹೊಸದಾಗಿ ಟೈಪ್ ಮಾಡಬೇಕು, ಎಷ್ಟೆಷ್ಟೋ ಏನೇನೋ ಆವಿಷ್ಕಾರಗಳಾಗಿದ್ದಾವೆ. ಆದರೆ ಆ PDF ಹಾಗೇ ಇದೆ. ಅದೇ ರೀತಿ ಯೂನಿಕೋಡು ಸಾರ್ವತ್ರಿಕವಾಗಬೇಕು. ಯೂನಿಕೋಡಲ್ಲಿ ಕೇವಲ ಒಂದೇ ಫಾಂಟೇ ಸಿಗೋದು. ನುಡಿಯಲ್ಲಿ 16 ಎಷ್ಟು ಸುಂದರವಾದ ಅಕ್ಷರಗಳು ಮುದ್ದಾಗಿ ಸಿಗ್ತಾ ಇದ್ದಾವೆ. ಹಾಗಾಗಿ ಆ PDF ಕನ್ನಡ ಬರೀ ಕನ್ನಡ ಟೈಪ್ ಮಾಡೋ ಒಂದು ಕನ್ನಡ ಅನ್ನಿಸ್ಕೊಳ್ಳೋದಕ್ಕಿಂತ ಆ ಸುಂದರವಾದ ಅಕ್ಷರಗಳನ್ನು ನೋಡಿದಾಗ ಕೂಡ ಆ ಕನ್ನಡದ ಮೇಲೆ ನಮಗೆ ಪ್ರೀತಿ ಪ್ರೇಮ ಹುಟ್ಟಬೇಕಲ್ವೇ. ಹಾಗಾಗಿ ಇವತ್ತು ಜಗತ್ತಿನಾದ್ಯಂತ ಯೂನಿಕೋಡ್ ಇರೋದ್ರಿಂದ ಆ ಯೂನಿಕೋಡ್ಗೂ ಯಾಕೆ ಹೊಸದಾಗಿ ಫಾಂಟ್ಗಳು ಸೇರ್ಸೋಕ್ಕೆ ಬರಲಿಲ್ಲ? ಅಂದರೆ ಕನ್ನಡವನ್ನು ಪ್ರಸಾರ ಮಾಡೋದಕ್ಕೆ ಯೂನಿಕೋಡ್ ಬಂದಿದೆ, ಆದರೆ ಅದು ಭಾರಿ ಒಂಥರ ಲಿಮಿಟ್ ಇದೆ. ಸಾವಿರಾರು ಲಕ್ಷಾಂತರ ಜನ ಟೆಕ್ಕಿಗಳನ್ನು ಉತ್ಪತ್ತಿ ಮಾಡೋ ಬೆಂಗಳೂರು ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅವರು ತಮ್ಮ ಜ್ಞಾನವನ್ನು ಹರಡ್ತಾ ಇದ್ದಾರೆ. ಆದರೆ ಇದೊಂದು ಸಣ್ಣ ಜ್ಞಾನಕ್ಕೆ, ಸಣ್ಣ ಒಂದು ಬದಲಾವಣೆಗೆ, ಸಣ್ಣ ಒಂದು ಕೆಲಸಕ್ಕೆ ಯಾರೂ ಮನಸ್ಸು ಮಾಡಿಲ್ಲ. ಸರ್ಕಾರ ಅಂತೂ ಮನಸ್ಸು ಮಾಡಲಿಲ್ಲ. ಇದು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ
ಪ್ರಾಧಿಕಾರ ಕೂಡ ಇವಕ್ಕೆಲ್ಲ ಮನಸ್ಸು ಕೊಡಬೇಕು. ಯಾಕೆಂತಂದರೆ ಎಲ್ಲ ಇಲ್ಲೇ ಇದೆ, ಇದ್ದೂ ಮಾಡೋಕ್ಕಾಗ್ತಾಯಿಲ್ಲ. ಒಂದು ವೇಳೆ ನಾವು ಸರ್ಕಾರಕ್ಕೆ ಯಾವುದಾದ್ರೂ ಒಂದು ಟೆಂಡರು ಅಥವಾ ಒಂದು ಪ್ರೆಸೆಂಟೇಷನ್ನು, ಒಂದು PPT ಏನೋ ಶೋ ಕೊಟ್ಟರೆ ಅದು ಯೂನಿಕೋಡಲ್ಲಿ ಕೊಡಬೇಕು. ಆ ಯೂನಿಕೋಡ್ ಕೂಡ ಆ ಅಕ್ಷರಗಳು ನೋಡೋದಕ್ಕೆ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಆದರೆ ಎಷ್ಟು ಮುದ್ದಾದ ಅಕ್ಷರಗಳು ನುಡಿಯಲ್ಲಿರ್ತದೆ. ಸೊ ಸರ್ಕಾರಕ್ಕೆ ಕೆಲವು ಸಲ್ಲಿಕೆಯಾಗುವ ಲೆಟ್ರ್ಗಳಲ್ಲಿ ಯೂನಿಕೋಡಲ್ಲೂ ಇರ್ತವೆ ಮತ್ತು ನುಡಿಯಲ್ಲೂ ಇರ್ತವೆ. ಹೀಗಾಗಿ ಸರ್ಕಾರನೇ ಇದಕ್ಕೊಂದು ಇನ್ನೂ ನಾನು ನಿನ್ನೆ ಅಷ್ಟೇ ಮಾಹಿತಿ ಕಲೆಕ್ಟ್ ಮಾಡಿದೆ. ಆ ನುಡಿಯ ತಂತ್ರಾಂಶ ಮತ್ತಷ್ಟು ವಿಸ್ತರಿಸೋದಕ್ಕೆ, ಮತ್ತಷ್ಟು ಆಧುನಿಕ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸತತವಾಗಿ 10 ವರ್ಷಗಳಿಂದ ಬೇಡ್ತಾ ಇದ್ದಾರೆ. ಒಂದಷ್ಟು ದುಡ್ಡು ಕೊಡಿ, ಅದನ್ನು ಜಾಗತಿಕ ಮಟ್ಟಕ್ಕೆ ನಾವು ತರ್ತೀವಿ ಅಂತ. ಸರ್ಕಾರ ಅದರ ಕಿವಿಗೆ ಕೇಳಿಸ್ತಾನೇ ಇಲ್ಲ. ಹಾಗಾದರೆ ಈ ಭಾಷೆಯ ವಿಸ್ತಾರದ ಒಂದು ನೆಲೆ ಎಲ್ಲಿಗೆ ಹೋಗ್ತಾ ಇದೆ? ಸುಮ್ಮನೆ ನಾವು ವೇದಿಕೆಗಳ ಮೇಲೆ ಮಾತಾಡ್ತಾ ಇದ್ದೀವಿ, ಭಾಳ ಸಿಂಪಲ್ ಅಲ್ವಾ? ಎಷ್ಟೋ ಕೋಟಿಗಳಾಗಲ್ಲ, ಅದು 16 ವರ್ಷದಿಂದ ಒದ್ದಾಡ್ತಾ ಇದ್ದಾರೆ. ಕೇವಲ ಅದೇ ಹೇಳಿದ್ನಲ್ಲ, ಈಗ ಯೂನಿಕೋಡನ್ನೊಂದು ಸಾರ್ವತ್ರಿಕಗೊಳಿಸ್ಬಿಟ್ರೆ ಆಯ್ತಲ್ಲ, ಜಗತ್ತಿನಾದ್ಯಂತ ಹೇಗೆ ಬೇಕಾದ್ರೂ ಅದನ್ನು ಬಳಸ್ಕೋಬೋದಾಗಿತ್ತು. ಅದಕ್ಕೆ ನಮ್ಮ ಸರ್ಕಾರಗಳು ಅವಕಾಶ ಕೊಡ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತಂದ್ಬಿಟ್ಟಂತ, ಅಥವಾ ಅವರಿಗೆ ಇದ್ರ ಮೇಲೆ ಪ್ರೀತಿ ಇಲ್ಲ, ಅವರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಮುಳುಗಿರ್ತಾರೆ. ಇನ್ನು ಕೀಲಿಮಣಿ ಮತ್ತು ಫಾಂಟ್ಗಳು ಕೂಡ ಏಕೀಕೃತವಾಗಬೇಕು. ಅದಕ್ಕೆ ಬೇರೆ ಇದು ಕೀಲಿಮಣಿ, ಇದಕ್ಕೆ ಬೇರೆ ಕೀಲಿಮಣಿ. ಎಷ್ಟು ವಿರೋಧಾಭಾಸ ಅಂತಂದರೆ, ಅದು ಮೌಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕನ್ನಡೀಕರಣ ಮಾಡೋಕ್ಕಾಗಲ್ಲ, ಇಲಿ ಅಂತ ಕರಿಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಮತ್ತೆ ಇನ್ನೊಂದಷ್ಟು ಸಂಶೋಧನೆಗಳು ಆ ದಿಕ್ಕಲ್ಲಿ ಆಗಬೇಕು. ಇನ್ನು ಬ್ಯಾಂಕ್ಗೆ, ಇದರಲ್ಲೇ ಈ ಡಿಜಿಟಲೈಸೇಷನ್ನು ಇದರಲ್ಲೇ ಬ್ಯಾಂಕ್ಗೆ ಹೋದರೆ ನೋಡಿ, ಎಷ್ಟೊಂದು ವಿರೋಧಾಭಾಸಗಳು ನಮ್ಮ ನಡುವೆ ಇದೆ. ನಮ್ಮ ನಡುವೆ ಇದ್ರೂ ನಾವು ಕಿವುಡರಾಗಿದ್ದೀವಿ. ಒಂದು ನೋಟ್ ತಗೊಂಡ್ರೆ ಭಾರತದ ಸಂವಿಧಾನದ ಪ್ರಕಾರ ಆ ನೋಟಲ್ಲಿ ಕನ್ನಡ ಭಾಷೆಯೂ ಇದೆ ಅಲ್ವಾ? ಆದರೆ ಎಷ್ಟು ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸ್ತಾರೆ? ಯಾಕೆ ಯಾರು ಗಲಾಟೆ ಮಾಡ್ತಾಯಿಲ್ಲ? ನೋಟ್ ಮೇಲೇ ಇದೆ. ನೋಟ್ ಮೇಲೆ ಇದ್ದೂ ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗಲಾಟೆಗಳಾಗ್ತಾ ಇದೆ ಅಷ್ಟೇ. ಎಲ್ಲೋ ಒಂದು ಕಡೆ ಕನ್ನಡ ಪರ ಚಳುವಳಿಗಾರರು, ಹೋರಾಟಗಾರರು ಒಂದಷ್ಟು ಗಲಾಟೆಗಳು ಮಾಡ್ತಾರೆ ವಿನಃ ಸಾರ್ವತ್ರಿಕವಾಗಿ ಅದನ್ನು ಯಾರೂ ವಿರೋಧಿಸ್ತಾ ಇಲ್ಲ. ಮೂಕ ವೇದನೆಯನ್ನು ಅನುಭವಿಸ್ಕೊಂಡು ಆ ಹಿಂದಿ ವಾಲಗಳ ಜೊತೆಯಲ್ಲಿ ನಾವು ಇದು ಮಾಡ್ತಿರ್ಬೇಕಾದ್ರೆ, ಇನ್ನು ಕನ್ನಡ ವಿಸ್ತಾರ ಹೇಗಾಗುತ್ತೆ? ದಿನನಿತ್ಯದ ವ್ಯವಹಾರ ನಡೆಯೋ ಆ ಜಾಗದಲ್ಲಿ ಕನ್ನಡ ವಿಸ್ತಾರ ಆಗಬೇಕಾಗಿರೋದು ಅಂಥ ತಳಮಟ್ಟಗಳಲ್ಲಿ ಆಗಬೇಕಾಗ್ತದೆ. ಹಳ್ಳಿಯಿಂದ ಬಂದ ಒಬ್ಬ ವ್ಯಕ್ತಿಗೆ ಅವನು ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಹೇಳಿದ್ರೆ ಹೇಗಾಗುತ್ತೆ? ಸೊ ಇದ್ರ ಬಗ್ಗೆ ಸರ್ಕಾರಗಳು, ಸಂಸ್ಥೆಗಳು ಗಮನ ಹರಿಸಬೇಕು. ಸೊ ಸಂವಹನ ಸರಿ ಇದ್ದಾಗ ಅಭಿವ್ಯಕ್ತಿ ಸರಿ ಇರ್ತದೆ, ತನ್ಮೂಲಕ ಆನಂದಕ್ಕೆ ಎಡೆಯಾಗುತ್ತೆ. ಅಷ್ಟೇ ಅಲ್ಲದೆ ವ್ಯವಹಾರ ನಿಖರತೆಗೂ ಸಹಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಅಂತರ್ಜಾಲಕ್ಕೆ ಬಂದರೆ, ಕನ್ನಡ ಭಾಷೆಯ ವಿಸ್ತಾರಕ್ಕೆ ಒಂದು ಮಹತ್ವದ ವೇದಿಕೆ ಅಂತರ್ಜಾಲವು ಇಂದಿನ ಜಗತ್ತಿನಲ್ಲಿ ಜ್ಞಾನ ವಿನಿಮಯದ ಅತ್ಯಂತ ಪರಿಣಾಮಕಾರಿ ಮಾಧ್ಯಮವಾಗಿದೆ. ಕನ್ನಡ ಭಾಷೆಯ ವಿಸ್ತಾರದಲ್ಲಿ ಇದರ ಪಾತ್ರ ವಿಶಿಷ್ಟ ಮತ್ತು ಮಹತ್ವದಾಗಿದೆ. ಭೌಗೋಳಿಕ ಸೀಮೆಗಳನ್ನು ಮೀರಿ ಕನ್ನಡ ಭಾಷೆಯನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ಅಂತರ್ಜಾಲ ಪ್ರಮುಖ ಸಾಧನವಾಗಿದೆ. ಮೊದಲನೇದಾಗಿ ಆನ್ಲೈನ್ ಸುದ್ದಿ ತಾಣಗಳು, ಡಿಜಿಟಲ್ ಪತ್ರಿಕೆಗಳು ಮತ್ತು ಬ್ಲಾಗ್ಗಳು ಕನ್ನಡ ಓದುಗರಿಗೆ ತಕ್ಷಣದ ಮಾಹಿತಿ ಮತ್ತು ವಿಶ್ಲೇಷಣೆಗಳನ್ನು ಒದಗಿಸುತ್ತವೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಪೀಳಿಗೆ ಕನ್ನಡದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದೆ. ಇದರಿಂದ ಕನ್ನಡ ಭಾಷೆಯ ಬಳಕೆ ದಿನದಿಂದ ದಿನಕ್ಕೆ ಸಂವಹನ ವಿಸ್ತರಿಸುತ್ತಿದೆ. ಲರ್ನಿಂಗ್ ವೇದಿಕೆಗಳು, ವೆಬಿನಾರ್ಗಳು ಮತ್ತು ಆನ್ಲೈನ್ ಕೋರ್ಸ್ಗಳು ಕನ್ನಡದಲ್ಲಿ ಶಿಕ್ಷಣದ ಅವಕಾಶಗಳನ್ನು ವಿಸ್ತರಿಸಿವೆ. ವಿಕಿಪೀಡಿಯಾ ಸೇರಿದಂತೆ ವಿವಿಧ ಜ್ಞಾನ ತಾಣಗಳಲ್ಲಿ ಕನ್ನಡ ಲೇಖನಗಳ ಸಂಖ್ಯೆಯು ಹೆಚ್ಚುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಅಂತರ್ಜಾಲದ ಮೂಲಕ ತಮ್ಮ ಭಾಷೆ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಉಳಿಸಿಕೊಂಡಿದ್ದಾರೆ. ಅಂತರ್ಜಾಲ ಹೊಸ ಬರಹಗಾರರಿಗೆ ಮತ್ತು ಸಂಶೋಧಕರಿಗೆ ವೇದಿಕೆಯನ್ನು ಒದಗಿಸುತ್ತಿದೆ. ಸ್ವತಂತ್ರ ಲೇಖನಗಳು, ಸಂಶೋಧನಾ ಪ್ರಬಂಧಗಳು ಮತ್ತು ಸೃಜನಾತ್ಮಕ ಸಾಹಿತ್ಯಗಳು ಡಿಜಿಟಲ್ ರೂಪದಲ್ಲಿ ಸುಲಭವಾಗಿ ಪ್ರಕಟಗೊಳ್ಳುತ್ತಿವೆ. ಇದರಿಂದ ಕನ್ನಡ ಸಾಹಿತ್ಯದ ಹೊಸ ತಲೆಮಾರಿಗೆ ಅವಕಾಶ ಸಿಕ್ಕಿದೆ. ಒಟ್ಟಿನಲ್ಲಿ ಅಂತರ್ಜಾಲ ಕನ್ನಡ ಭಾಷೆಯ ವಿಸ್ತಾರಕ್ಕೆ ಕೇವಲ ಮಾಧ್ಯಮವಲ್ಲ, ಅದು ಒಂದು ಸಶಕ್ತಿ ಚಳುವಳಿಯಾಗಿದೆ.
ಈ ತಂತ್ರಜ್ಞಾನವನ್ನು ಸೃಜನಾತ್ಮಕವಾಗಿ ಬಳಸಿಕೊಂಡರೆ ಕನ್ನಡ ಭಾಷೆ ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿಯೂ ಜಾಗತಿಕ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲಿದೆ. ಅಂತರ್ಜಾಲ ಭಾಷೆಯ ವಿಸ್ತಾರಕ್ಕೆ ಅತ್ಯಂತ ವೇಗದ ಮಾಧ್ಯಮ ಹಾಗೂ ಕನ್ನಡದ ಅಭಿವ್ಯಕ್ತಿಗೆ ಹೊಸ ದಿಕ್ಕು ನೀಡಿದ್ದು ಯುವ ಜನರನ್ನು ಭಾಷೆಯೊಂದಿಗೆ ಸಂಪರ್ಕಿಸುವಲ್ಲಿ ಯಶಸ್ವಿಯಾಗುತ್ತಿದೆ. ಇಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ. ಈಗ ಮತ್ತೆ ಒಂದು ಪಿ ಡಿ ಎಫ್ ಅಲ್ಲ, ಕನ್ನಡದಲ್ಲಿ ಟೈಪ್ ಮಾಡಿರೋದನ್ನು ಮೊಬೈಲಿಗೆ ಕಳಿಸಿದ್ರೆ ಅದು ಬರೋದೇ ಇಲ್ಲ. ಅದು ಛಿದ್ರವಾಗಿ ಬೇರೆ ಇನ್ಯಾವುದೋ ಗೊತ್ತಿಲ್ಲದ ಯಾವುದೋ ಇದರಲ್ಲಿ ಬರ್ತಾಯಿದೆ. ಅದನ್ನು ನಮ್ಮ ಕೈಯಲ್ಲಿ ಸರಿ ಮಾಡೋಕ್ಕಾಗಲಿಲ್ಲ. ಯಾಕೆ? ಮತ್ತು ಕನ್ನಡ ವಿಸ್ತರಣೆ ಎಲ್ಲಾಗುತ್ತೆ? ಇಲ್ಲಿ ಇಮಿಡಿಯೇಟಾಗಿ ಟೈಪ್ ಮಾಡಿದ್ವಿ ನಾವು. ಟೈಪ್ ಮಾಡಿದ್ದನ್ನು ಕಳಿಸ್ಬೇಕು ಅವರಿಗೆ. ಅದು ಪಿ ಡಿ ಎಫ್ ಮಾಡಿದ್ರೆ ಮಾತ್ರ ಅಲ್ಲಿ ನೋಡ್ಬೋದೇ ವಿನಃ ಇಲ್ಲದಿದ್ದರೆ ಆಗಲ್ಲ. ಯಾಕೆ ಅಂಥೋ ದರಿದ್ರ ಇದರಲ್ಲಿ ನಾವು ಬದುಕ್ತಾ ಇದ್ದೀವ? ನಮ್ಮ ಸರ್ಕಾರಗಳು ಕಣ್ಮುಚ್ಕೊಂಡಿದ್ದಾವ? ಅಥವಾ ನಮ್ಮ ಸಂಸ್ಥೆಗಳು, ಕನ್ನಡ ಪರ ಹೋರಾಟಗಾರರು ಅಥವಾ ವಿದ್ವಾಂಸರು ಎಲ್ಲ ಕಣ್ಮುಚ್ಕೊಂಡಿದ್ದೀವ ನಾವು? ಯಾಕೆ ಧ್ವನಿ ಎತ್ತಲ್ಲ ಅದ್ರ ಮೇಲೆ? ಅದು ದಿನನಿತ್ಯ ಬಳಕೆಗೆ ಆಗಬೇಕಾಗಿರೋವಂಥದ್ದು. ಕನ್ನಡ ವಿಸ್ತಾರ ಆಗಬೇಕು ಅಂತಂದರೆ ಇಂಥದ್ದು ಇದು ಭಾಳ ತಳಮಟ್ಟದ ಕೆಲಸಗಳು. ಈ ಕೆಲಸದಲ್ಲಾದರೆ ಪ್ರತಿಯೊಬ್ಬರು ತನಗೆ ಅನಿಸಿದ್ದನ್ನು ಇಮ್ಮಿಡಿಯೇಟಾಗಿ ಅವರು ಟೈಪ್ ಮಾಡಿ ಕಳಿಸ್ತಾರೆ, ಮಾಡ್ತಾರೆ. ಆ ಟೈಪ್ ಮಾಡಿದ್ದಲ್ಲದೆ ಅದನ್ನು ಪಿ ಡಿ ಎಫ್ ಮಾಡ್ಕೊಂಡು ಕೂತ್ಕೊಂಡು ಮತ್ತೆ ಅದು. ಸೊ ಇಂಥದ್ದು ಈ ಸಮಸ್ಯೆಗಳು ಬಗೆಹರಿಬೇಕಾಗುತ್ತೆ. ಬಗೆಹರಿಯುವ ಹೊರತ್ರೆ ಸೊ ಕನ್ನಡದ ವಿಸ್ತಾರ ಯಾರು ಹೇಳಬೇಕಾದ್ದೇ ಇಲ್ಲ, ಆಟೋಮೆಟಿಕ್ಕಾಗಿ ಆಗ್ತಾಯಿದೆ. ಇನ್ನು ಮುದ್ರಣ ಮಾಧ್ಯಮಗಳಲ್ಲಿ ಕನ್ನಡದ ಭವಿಷ್ಯ ಹೇಗಿರ್ತದೆ? ಮುದ್ರಣ ಮಾಧ್ಯಮಗಳು ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿವೆ. ಕನ್ನಡ ಭಾಷೆಯನ್ನು, ಪರಂಪರೆಯನ್ನು ಸಮೃದ್ಧಗೊಳಿಸ್ತಾ ಬಂದಿವೆ. ಪತ್ರಿಕೆಗಳು, ಮಾಸಪತ್ರಿಕೆಗಳು, ಸಾಹಿತ್ಯಿಕ ಜರ್ನಲ್ಗಳು, ಪುಸ್ತಕಗಳು ಮತ್ತು ಸಂಶೋಧನಾ ಪ್ರಕಾಶನಗಳು ಕನ್ನಡ ಭಾಷೆಯನ್ನು ಸಾಮಾಜಿಕ ಚರ್ಚೆ, ಸಾಹಿತ್ಯಿಕ ಅಭಿವ್ಯಕ್ತಿ ಮತ್ತು ಜ್ಞಾನ ವಿತರಣೆಯ ಪ್ರಮುಖ ಮಾಧ್ಯಮವಾಗಿ ರೂಪಿಸಿವೆ. ಅವು ಇನ್ನೂ ಕಲುಷಿತವಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಡಿಜಿಟಲ್ ಯುಗದ ವೇಗದ ಬೆಳವಣಿಗೆಯ ನಡುವೆಯೂ ಮುದ್ರಿತ ಮಾಧ್ಯಮಗಳು ಕನ್ನಡ ಭಾಷೆಯ ಗುಣಮಟ್ಟ, ವಿಶ್ವಾಸತೆ ಮತ್ತು ಬೌದ್ಧಿಕ ಗಂಭೀರತೆಯನ್ನು ಉಳಿಸುವಲ್ಲಿ ಪ್ರಮುಖ ಸ್ಥಾನ ಕಾಪಾಡಿಕೊಂಡಿವೆ. ಕೆಲವು ಪ್ರತಿಷ್ಠಿತ ಪತ್ರಿಕೆಗಳನ್ನು ಹೊರತುಪಡಿಸಿದರೆ ಇನ್ನು ಕೆಲವರು ಕನ್ನಡದ ಜಾಣ್ಮೆಯನ್ನು, ಸತ್ವಗಳನ್ನು ಕಡಿಮೆ ಮಾಡುತ್ತಿದ್ದಾರೆ ಎಂದು ಅನಿಸ್ತಾ ಇದೆ. ಸುದ್ದಿಯಲ್ಲಿ ಬಳಸಲೇಬೇಕಾದ ಇತರ ಭಾಷೆಯ ಶಬ್ದಗಳಿಗೆ ಕನ್ನಡದಲ್ಲಿ ಸಮಾನವಾದ ಪದಗಳನ್ನು ಅಥವಾ ಪಾರಿಭಾಷಿಕಗಳನ್ನು ಕಟ್ಟಿಕೊಡುವ ಸಾಮರ್ಥ್ಯ ನಮ್ಮ ವಿದ್ವಾಂಸರಿಗಿದೆ. ಅಂಥ ಎಲ್ಲ ಮೂಲಗಳನ್ನು ಬಳಸಿಕೊಂಡು ಮುದ್ರಣ ಮಾಧ್ಯಮದಲ್ಲಿ ಕನ್ನಡವನ್ನು ಇನ್ನಷ್ಟು ವಿಸ್ತಾರಗೊಳಿಸಬಹುದು. ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಮುದ್ರಿತ ಮಾಧ್ಯಮಗಳು ಪರಂಪರೆಯ ಮಾದರಿಯಲ್ಲಿ ಉಳಿಯದೆ ತಂತ್ರಜ್ಞಾನ ಮತ್ತು ಮಾರುಕಟ್ಟೆಯ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಅಗತ್ಯವಿದೆ. ಡಿಜಿಟಲ್ ಮಾಧ್ಯಮಗಳೊಂದಿಗೆ ಸಹ ಅಸ್ತಿತ್ವದ ಸಾಧಿಸುವ ಮೂಲಕ ಮುದ್ರಿತ ಮಾಧ್ಯಮಗಳು ಹೊಸ ಓದುಗರನ್ನು ಆಕರ್ಷಿಸಬಹುದು. ಈ ಪರಿವರ್ತನೆ ಕನ್ನಡ ಭಾಷೆಯ ಬಳಕೆಯನ್ನು ಹೆಚ್ಚು ವ್ಯಾಪಕ ಮತ್ತು ವೈವಿಧ್ಯಗೊಳಿಸುವ ಸಾಧ್ಯತೆಯನ್ನು ಹೊಂದಿದೆ. ಈ ಶೀರ್ಷಿಕೆ ಅಡಿಯಲ್ಲಿ ಮುದ್ರಣ ಮಾಧ್ಯಮಗಳ ಕನ್ನಡದ ಭವಿಷ್ಯ ಶೀರ್ಷಿಕೆ ಅಡಿಯಲ್ಲಿ ನಾನು ಮತ್ತೆ 3 ಇಟ್ಕೊಂಡಿದ್ದೀನಿ. ಸಾಂಪ್ರದಾಯಿಕ ಮುದ್ರಿತ ಮಾಧ್ಯಮದ ರೂಪಾಂತರ, ಬೇಡಿಕೆಯ ಮೇರೆಗೆ ಮುದ್ರಣ, ಪ್ರಿಂಟ್ ಆನ್ ಡಿಮ್ಯಾಂಡು. ಈಗ ಬಹುಶಃ ತಮಗೆಲ್ಲ ಗೊತ್ತಿರಬೇಕು, ನನಗೆ ಕೇವಲ 50 ಪುಸ್ತಕ ಬೇಕು, 50 ಪುಸ್ತಕ ಮಾಡಿಕೊಡ್ರಿ ನನಗೆ ಅಂತಂದರೆ ಆಯಿತು, ಬನ್ನಿ ಸರ್ ಸಂಜೆ ತೊಗೊಂಡೋಗಿ ಅನ್ನೋ ಆ ಮಟ್ಟಕ್ಕೆ ದಟ್ ಈಸ್ ಪ್ರಿಂಟ್ ಆನ್ ಡಿಮ್ಯಾಂಡ್. ಬಹುಶಃ ತಾವು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬೆಂಗಳೂರಲ್ಲಿ ಆಗಲೇ ಶುರುವಾಗಿದೆ ಅದು. ಸೊ ಹಾಗಾದಾಗ ಮಾತ್ರ ನಮ್ಮಲ್ಲಿ ಹಣ ಇರಲ್ಲ. ನನಗೆ ಬೇಕಾಗಿರೋದು 50 ಅಷ್ಟೇ ಸಾಕು, ನನ್ನ ಹತ್ರ ಇಷ್ಟೇ ಹಣ ಇದೆ. ಸೊ ಆ ಮೂಲಕ ಇಲ್ಲರೆ 1000 ಮಾಡಿದ್ರೆ ಮಾತ್ರ, 500 ಮಾಡಿದ್ರೆ ಮಾತ್ರ ನಾನು ಮಾಡೋಕ್ಕಾಗುತ್ತೆ ಅಂತಂದರೆ ಆ ಕನ್ನಡ ಅಲ್ಲೇ ಕುಂಠಿತವಾಗುತ್ತೆ. ಪ್ರಿಂಟ್ ಆನ್ ಡಿಮ್ಯಾಂಡ್. ನಾನು ಮೊನ್ನೆ ಇದಕ್ಕೆ ಯುರೋಪ್ಗೆ ಹೋಗಿದ್ದೆ 2 ತಿಂಗಳಿಂದ. ಆಗ ಕೇವಲ 30 ಪುಸ್ತಕಗಳನ್ನಷ್ಟೇ ನಾನು ಪ್ರಿಂಟ್ ಮಾಡಿಸ್ಕೊಂಡು ಹೋದೆ. ಹಿಂದಿನ ದಿವಸ ಹೇಳಿದ್ದೆ ನನಗೆ 30 ಪುಸ್ತಕ ಬೇಕು ಅಂತ ಅಂದ್ಬಿಟ್ಟಂತ. ಸೊ 30 ಪುಸ್ತಕ ಅವ್ರು ರೆಡಿ ಮಾಡಿ ನನ್ನ ಮನೆ ಬಾಗಿಲಿಗೆ ಕಳಿಸ್ಕೊಟ್ರು. ಸೊ ಹೆಚ್ಚು ಖರ್ಚಿಲ್ಲ ನನಗೆ. ಕನ್ನಡದ ಪುಸ್ತಕಗಳು ನನ್ನ ಕೈಗೆ ಸಿಕ್ತು. ನನಗೆ ಎಷ್ಟು ಒತ್ಕೊಂಡು ಹೋಗೋದಕ್ಕಾಯ್ತೋ ಅಷ್ಟು ಒತ್ಕೊಂಡೋಗಿ ಅಲ್ಲಿ ಯಾರ್ಯಾರು ಕೊಡಬೇಕಾಯ್ತೋ ಕೊಟ್ಟು ಬಂದೆ. ಅದು ಭಾಳ ಸುಲಭ ರೀತಿಯ ಕನ್ನಡ ವಿಸ್ತರಣೆಯ ಒಂದು ಭಾಗ. ಹಾಗೆ ಅಕಾಡೆಮಿಕ್ ಪ್ರಕಾಶನ ಮತ್ತು ಜ್ಞಾನ ವಿತರಣೆ ಕೂಡ ಈ ಮಾಧ್ಯಮದಲ್ಲಿ ಬರ್ತದೆ. ಅದಷ್ಟು ಎಕ್ಸ್ಪ್ಲನೇಷನ್ ನಾನು ಬಿಡ್ತೇನೆ. ಈಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಕನ್ನಡ ಭಾಷೆಯ ವಿಸ್ತರಣೆ. ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಭಾಷೆಗಳ ವ್ಯಾಪ್ತಿ ಮತ್ತು ಪ್ರಭಾವವನ್ನು ನಿರ್ಧರಿಸುವ ಪ್ರಮುಖ ಸಾಮಾಜಿಕ ಸಾಧನಗಳಾಗಿ ರೂಪುಗೊಂಡಿವೆ. ದೂರದರ್ಶನ, ರೇಡಿಯೋ, ಡಿಜಿಟಲ್ ಸ್ಟ್ರೀಮಿಂಗ್ ವೇದಿಕೆಗಳು ಮತ್ತು ಹೊಸ ಆಡಿಯೋ ವಿಷುವಲ್ ಮಾಧ್ಯಮಗಳು ಕನ್ನಡ ಭಾಷೆಯನ್ನು ವಿಶಾಲ ಜನಸಮುದಾಯದ ದೈನಂದಿನ ಬದುಕಿನೊಂದಿಗೆ ನೇರವಾಗಿ ಸಂಪರ್ಕಿಸುತ್ತಿವೆ.
ಮುದ್ರಿತ ಮಾಧ್ಯಮಗಳೊಂದಿಗೆ ಹೋಲಿಸಿದರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತ್ವರಿತ ಸಂವಹನ, ಬಹುಮಾಧ್ಯಮ, ಅಭಿವ್ಯಕ್ತಿ ಮತ್ತು ಭಾವನಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಭಾಷೆಯ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಕನ್ನಡ ಭಾಷೆಯನ್ನು ಕೇವಲ ಮನರಂಜನೆಯ ಭಾಷೆಯಾಗಿ ನೋಡದೆ ಜ್ಞಾನ, ಸಂಸ್ಕೃತಿ ಮತ್ತು ಸಾಮಾಜಿಕ ಚರ್ಚೆಯ ಪ್ರಧಾನ ಮಾಧ್ಯಮವಾಗಿ ರೂಪಿಸುವ ಸಾಮರ್ಥ್ಯವನ್ನು ಹೊಂದಿವೆ. ತಂತ್ರಜ್ಞಾನ ಮತ್ತು ಸೃಜನಶೀಲತೆಯ ಸಂಯೋಜನೆಯ ಮೂಲಕ ಕನ್ನಡ ಹೊಸ ಮಾಧ್ಯಮ ರೂಪಗಳಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಲು ವಿಪುಲ ಅವಕಾಶಗಳಿವೆ. ಇಲ್ಲಿ ಒಂದಿಷ್ಟು ಮತ್ತೆ ಸಮಸ್ಯೆಗಳು ಇದ್ದಾವೆ. ಮುದ್ರಣ ಮಾಧ್ಯಮದ್ದು ಪುಟ ವಿಸ್ತರಣೆ. ಮುದ್ಯಮ ಅಂತಂದರೆ ಪುಟಗಳು ಹೆಚ್ಚಿರಬೇಕು, ಚೆನ್ನಾಗಿ ಬರಬೇಕು ಅಂತಂದ್ಬಿಟ್ಟು ತಾಳ್ಮೆ ಮತ್ತು ಸಂಶೋಧನೆ ಪ್ರವೃತ್ತಿ ಇದ್ದರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇದಿರೋಲ್ಲ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಿದ್ರೂ TRP, ಆ TRP ಮೇಲೆ ಎಲೆಕ್ಟ್ರಾನಿಕ್ ಮಾಧ್ಯಮ ಹೋಗ್ತಾ ಇರ್ತದೆ. ಈ ಆಸೆ ಬರುತ್ತನ ಹೆಚ್ಚು. ಇದರಿಂದಾಗಿ ಅವುಗಳು ಕನ್ನಡ ವಾಹಿನಿಗಳಾದರೂ ಕನ್ನಡ ಬೆರಕೆ ಭಾಷೆಯ ವಾಹಿನಿಗಳಾಗಿ ನಮಗೆ ಗೋಚರಿಸ್ತವೆ. ಅದರಲ್ಲೂ ಅವರ ಇಂಗ್ಲೀಷ್ ವ್ಯಾಮೋಹ ಅಂತೂ ಖಂಡಿಸಲೇಬೇಕಾದ ವಿಚಾರ. ಅವರ ಬ್ರೇಕಿಂಗ್ ನ್ಯೂಸ್ನಿಂದ ಹಲವಾರು ಶೀರ್ಷಿಕೆಗಳು ಇಂಗ್ಲೀಷ್ನಲ್ಲೇ ಇರ್ತವೆ. ಆದರೂ ನಾವು ಎಷ್ಟು ಜನ ಅದನ್ನು ವಿರೋಧಿಸಿದ್ವಿ ಇದುವರೆಗೂ. ಕಣ್ಮುಚ್ಕೊಂಡು ನಮ್ಮ ಮನೆಗಳಲ್ಲಿ TV ಓಡ್ತಾನೆ ಇರ್ತದೆ. ಕನ್ನಡ ಅಕ್ಷರಗಳಲ್ಲಿ ಇಂಗ್ಲೀಷ್ ವಿಷಯಗಳು ಸ್ಕ್ರೋಲಿಂಗ್ ಆಗ್ತಾನೆ ಇರ್ತದೆ. ನಾವು ಅದನ್ನು ಕಣ್ಣು ಬಿಟ್ಕೊಂಡೇ ನೋಡ್ಕೊಂಡು ಆರಾಮಾಗಿ ಆನಂದವಾಗಿ ಇರ್ತೀವಿ. ಇದು ಕನ್ನಡ ವಿಸ್ತಾರದ ನೆಲೆಗಳನ್ನು ಮತ್ತೆ ಹಿಡಿದು ಎಳಿತಾ ಇರ್ತದೆ. ಮತ್ತೆ ನಾನು ವೇದಿಕೆಯಿಂದ ಹೇಳ್ತಾ ಇರ್ತೀನಿ, ನಾವು ವೇದಿಕೆ ಮೇಲೆ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಲೇಬೇಕು. ಅದರ ವಿರುದ್ಧವಾಗಿ ಕೋರ್ಟು ಕಚೇರಿಗಳಿಗೆ ಅಲಿಬೇಕು, ಹೋಗಬೇಕು, ಹೋರಾಟ ನಡೆಸಬೇಕು. ಅಲ್ಲಿವರೆಗೂ ಈ ವಿಸ್ತಾರದ ನೆಲೆ ಸುಮ್ಮನೆ ಹಿಂದಕ್ಕೆ ಹೋಗ್ತಾನೆ ಇರ್ತದೆ. ಇದು ದಿನನಿತ್ಯ ನಡೀತಾ ಇರೋದು. ಇದು ನಾನು ಹೇಳೋದು ಪ್ರತಿಯೊಂದು ನನ್ನ ಪಾಯಿಂಟ್ಗಳು ತಳಮಟ್ಟದಿಂದ. ತಾವೆಲ್ಲ ವಿದ್ವತ್ ಜನರು ಇಲ್ಲಿ ಇರ್ತೀರಾ, ವಿದ್ವತ್ ಜ್ಞಾನದ ಸಂಪತ್ತು. ಆ ಒಂದು ಇದರಲ್ಲಿ ಯೋಚನೆ ನಿಮ್ಮದು ಇರ್ತದೆ. ಆದರೆ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ವಿಸ್ತಾರವಾಗಬೇಕು ಅಂತಂದರೆ ಈ ನೆಲೆಯಲ್ಲಿ ನಮ್ಮ ಮನೆಯಲ್ಲೇ, ನಮ್ಮ ಅಡುಗೆ ಮನೆಯಿಂದನೇ ಶುರುವಾಗಬೇಕದು. ಆ ಕೆಲಸ ಆಗ್ತಾಯಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಪ್ರಾದೇಶಿಕ ವರದಿಗಾರರ ವಿಲಕ್ಷಣ ಆಯಿತಾ. ಇನ್ನು ಬೆಂಗಳೂರು ದೂರದರ್ಶನ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲ ಚಾನಲ್ಗೂ ನಾವು ನೋಡ್ತಾ ಇದ್ವಿ ಯಾವ ರೀತಿ ಕನ್ನಡವನ್ನು ಕೆಡಿಸಿ ಮಾತಾಡ್ತಾ ಇದ್ದಾರೆ. ಎಷ್ಟು ಕನ್ನಡ ಪದಗಳಿರ್ತವೆ, ಎಷ್ಟು ಇಂಗ್ಲೀಷ್ ಪದಗಳಿರ್ತವೆ ಅಂತಂದ್ಬಿಟ್ಟು ನೀವು ಲೆಕ್ಕ ಹಾಕಿದ್ರೆ ಅದು 70-30, 70% ಕನ್ನಡ ಇರ್ತದೆ. ಮತ್ತು ಕನ್ನಡ ವಿಸ್ತಾರದ ನೆಲೆ ಅಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇರ್ತದೆ. ಇನ್ನು ಪ್ರಾದೇಶಿಕ ಚಾನಲ್ಗಳು ಬಹುಶಃ ಜಿಲ್ಲಾವಾರು ಇದರಲ್ಲಿ ಅಲ್ಲಿನ ಆ್ಯಂಕರ್ಗಳು, ಅಲ್ಲಿನ ನಿರೂಪಕರು ಅವರು ಮಾತಾಡೋದು, ಅವರ ವಿಷಯವನ್ನು ಪ್ರಸ್ತಾಪ ಮಾಡೋದು, ಅಲ್ಲಿ ಕೂಡ ಕನ್ನಡ ಅಷ್ಟೊಂದು ಸೀರಿಯಸ್ಸಾಗಿ ಅವ್ರು ತಗೊಳ್ಳಲ್ಲ. ಸೊ ಇಂಥದ್ದೆಲ್ಲ ಸರಿ ಹೋಗಬೇಕಾಗುತ್ತೆ. ಇವುಗಳ ಜೊತೆಗೆ ಸಮೂಹ ಮಾಧ್ಯಮಗಳಾದ ರೇಡಿಯೋ, ಪಾಡ್ಕಾಸ್ಟು ಮತ್ತು ಧ್ವನಿ ಮಾಧ್ಯಮಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿಯೂ ಸರ್ಕಾರಿ ಸ್ವಾಮ್ಯದ ರೇಡಿಯೋವನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ವೇದಿಕೆಗಳು ಕನ್ನಡ ಕುಂದುವುದಕ್ಕೆ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತವೆ. ಹೌದು. ಸೊ ಹೀಗೆ ಇದು ಹೋಗ್ತಾ ಇರ್ತದೆ. ಇದರಲ್ಲಿ ದೂರದರ್ಶನ ಮಾಧ್ಯಮ, ಅದರಲ್ಲಿ ಬಳಸುವ ಕನ್ನಡ, ದೂರದರ್ಶನ ಮತ್ತು OTT ಈಗ ಓವರ್ ದಿ ಟಾಪು, ಅದು ಈಗ ಭಾಳ ಹೆಚ್ಚು ಪ್ರಚಲಿತವಾದಂಥ ಒಂದು ಮಾಧ್ಯಮ. ಅದರಲ್ಲಿ ರೇಡಿಯೋ ಮತ್ತು ಪಾಡ್ಕಾಸ್ಟ್ ಮತ್ತು ಧ್ವನಿ ಮಾಧ್ಯಮ, ಅದರಲ್ಲಿ ಕನ್ನಡ ಬಳಕೆ ಎಷ್ಟರ ಮಟ್ಟಿಗೆ ಪ್ರಚಾರ ಆಗ್ತಾಯಿದೆ. ನಿಜವಾಗಿ ಹೇಳ್ಬೇಕಂತಂದರೆ ರೇಡಿಯೋ ಅದು ತಗೊಂಡ್ರೆ ರೇಡಿಯೋದಲ್ಲಿ ಈಗ ಆಕಾಶವಾಣಿ ಒಂದು ಬಿಟ್ಟರೆ ಮಿಕ್ಕ ಎಲ್ಲ ರೇಡಿಯೋಗಳು ಅವು ಹೆಚ್ಚು ಇಂಗ್ಲೀಷು, ಹೆಚ್ಚು ಹಿಂದಿ ಇದನ್ನೇ ಬಳಸ್ಕೊಂಡು ಎಲ್ಲೋ ಅಲ್ಲೊಂದಿಲ್ಲೊಂದು ಕನ್ನಡ ಪದಗಳನ್ನು ಸೇರಿಸ್ಕೊಂಡು ಆ ರೇಡಿಯೋ ಜಾಕಿಗಳು ಮಾತಾಡೋದನ್ನು ತಾವೆಲ್ಲ ಕೇಳಿರ್ತೀವಿ. ಅದನ್ನು ಹೇಗಾದರೂ ಮಾಡಿ ನಾವು ತಡೆಗಟ್ಟಬೇಕಾಗಿದೆ. ಇನ್ನು ಕೃತಿಕ ಬುದ್ಧಿಮತ್ತೆ ಆಧಾರಿತ ಪ್ರಸಾರ ಈಗ ಸದ್ಯಕ್ಕೆ ಇವತ್ತು ನಡೀತಾ ಇರೋದು ಇದೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಅದು ಒಂದು ರೀತಿ ಒಳ್ಳೆಯದು, ಒಂದು ರೀತಿ ನಮ್ಮ ಮೆದುಳನ್ನೇ ನಿಷ್ಕ್ರಿಯಗೊಳಿಸೋ ಅಂಥ ಒಂದು ಕೆಲಸ ಮಾಡ್ತಾಯಿದೆ. ಇದರಲ್ಲಿ ಇದು ವೈಯಕ್ತೀಕೃತ ವಿಷಯ ಶಿಫಾರಸು ವ್ಯವಸ್ಥೆಗಳು ಪ್ರೇಕ್ಷಕರ ಆಸಕ್ತಿಗೆ ಅನುಗುಣವಾಗಿ ಕನ್ನಡ ವಿಷಯಗಳನ್ನು ತಲುಪಿಸುವುದರಿಂದ ಭಾಷೆಯ ಬಳಕೆ
ಮತ್ತು ಪರಿಣಾಮ ಹೆಚ್ಚಾಗಿರುತ್ತದೆ ಅಂತ ಒಂದು ವರದಿ ಹೇಳುತ್ತೆ. ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಹೀಗಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಪ್ರಸಾರವು ಕನ್ನಡವನ್ನು ಭವಿಷ್ಯದ ಡಿಜಿಟಲ್ ಜ್ಞಾನ ಭಾಷೆಯಾಗಿ ರೂಪಿಸುವಲ್ಲಿ ಪ್ರಮುಖ ಸಾಧನವಾಗಿದೆ. ಹೌದು, ಈಗಾಗಲೇ ನಾವು ಸಾಕಷ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆಗಳಿಂದ. ಬಹುಶಃ ಅದು ಭಾಳ ಯಶಸ್ಸು ಕೂಡ ಕಂಡಿದೆ. ಅದು ನಾನು ಮೊನ್ನೆ ಇಲ್ಲಿಂದ ಇದು ಸ್ವೀಡನ್ನಿನ ಒಬ್ಬರ ಲೇಡಿಗೆ ಒಂದೇನೋ ಮಾತಾಡಬೇಕಾಯ್ತು. ಭಾಳ ಕಷ್ಟ ಆಯಿತು ನನಗೆ. ಅವರು ಏನೋ ಹೇಳ್ತಾ ಇದ್ದಾರೆ, ಅವರು ಸ್ವೀಡಿಷ್ ಭಾಷೆಯಲ್ಲಿ ಹೇಳ್ತಿದ್ದಾರೆ, ನಾನು ನನಗೆ ಬರುವ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಅದು ಅವ್ರಿಗೆ ಮನದಟ್ಟಾಗ್ತಾ ಇಲ್ಲ. ಕೊನೆಗೆ ನಾನೇನು ಮಾಡಿದೆ, AI ಇಂಟೆಲಿಜೆನ್ಸ್, AI ಇದು ಅಸಿಸ್ಟೆನ್ಸ್ ತಗೊಂಡು ಇಮ್ಮಿಡಿಯೇಟಾಗಿ ಏನು ಹೇಳಬೇಕು ಅದನ್ನೆಲ್ಲ ಕನ್ನಡದಲ್ಲಿ ಹೇಳ್ತಾ ಹೋದೆ. ಅದರ ಅಸಿಸ್ಟೆನ್ಸ್ ತಗೊಂಡು ಹೇಳ್ಬಿಟ್ಟು ಸ್ವೀಡಿಷ್ ಬಟನ್ ಒತ್ತಿದ್ದೆ. ನೀವು ನಂಬಲ್ಲ, ನಾನು ಏನು ಹೇಳ್ತಾ ಇದ್ದೆ ಆಕೆಗೆ, ಅವರು 87 ವರ್ಷದ ಮಹಿಳೆ, ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಅವರು ಸ್ವೀಡಿಷಲ್ಲಿ ಮಾತಾಡ್ತಿರೋದು ನನಗೆ ಕನ್ನಡದಲ್ಲಿ ಬರ್ತಾ ಇದೆ. ಇದಕ್ಕಿಂತ ಯಾವ ದೇವರು, ಯಾವ ಇದು ಕೇಳಿ ಈ 3 ದಿವಸದಿಂದ ಐ ಥಿಂಕ್ ಕೆಂಪಮ್ಮ ಅವರು ಅವತ್ತು ಏನಕ್ಕೆ ಫೋನ್ ಮಾಡ್ತಾಯಿದ್ರು. ಫೋನ್ ಮಾಡಿದಾಗ ಅವ್ರ ಫೋನನ್ನು ನಾನು ತೆಗೆದಿಲ್ಲ ಅವತ್ತು, ಇದೇ ಕನ್ವರ್ಸೇಷನಲ್ಲಿದ್ದೆ. ನಾನು ಕನ್ನಡದಲ್ಲಿ ಮಾತಾಡೋದನ್ನು ಅದು ಇಮ್ಮಿಡಿಯೇಟಾಗಿ ಸ್ವೀಡಿಷ್ ಕನ್ವರ್ಟ್ ಮಾಡ್ತಾಯಿದೆ. ಆಕೆ ಸ್ವೀಡಿಷಲ್ಲಿ ಮಾತಾಡ್ತಾ ಇರೋದು ನನಗೆ ಕನ್ನಡದಲ್ಲಿ ಬರ್ತಾಯಿದೆ. ಅಂಥ ಒಂದು ಆವಿಷ್ಕಾರ ಇವತ್ತಿದೆ. ಹೀಗಾಗಿ ಕನ್ನಡದ ಗುಣಮಟ್ಟ ಹೆಚ್ಚೋದಕ್ಕೂ ಒಂದು ಕಾರಣ ಇದೆ. ನಮಗೆ ಕನ್ನಡ, ಅಯ್ಯೋ ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಸ್ವೀಡಿಷ್ ಬರಲ್ಲ, ಅಥವಾ ನನಗೆ ತೆಲುಗು ಬರಲ್ಲ, ಇನ್ನೊಂದು ಭಾಷೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಬರುವ ಶುದ್ಧ ಕನ್ನಡದಲ್ಲೇ ಮಾತಾಡಿದ್ರೆ ಅದು ಶುದ್ಧವಾಗಿ ಅವರ ಭಾಷೆಗೆ ತಲುಪಿಸುತ್ತೆ, ಅವ್ರು ಮಾತಾಡೋದು ಶುದ್ಧ ಕನ್ನಡದಲ್ಲೇ ನನಗೆ ತಲುಪಿಸುತ್ತೆ. ಇದು ಇವತ್ತಿನ ಈ AI ಆವಿಷ್ಕಾರಗಳು. ಇದು ಕೇವಲ 3 ದಿವಸದ ಹಿಂದಿನ ನನ್ನ ಪ್ರಯತ್ನ ಭಾಳ ಯಶಸ್ವಿಯಾಗಿದೆ. ಅದನ್ನು ಒತ್ತಿ ಹೇಳೋದಕ್ಕೆ ನನಗೆ ಈ ವೇದಿಕೆಯಲ್ಲಿ ಭಾಳ ಇಷ್ಟ ಆಗ್ತಾಯಿದೆ. ಅದನ್ನು ತಾವೂ ಪ್ರಯತ್ನ ಪಡ್ಬೋದು. AIಗೆ ಹೋದರೆ 3-4 ಆ್ಯಪ್ಗಳಿದ್ದಾವೆ. ಆ ಆ್ಯಪ್ಗಳಲ್ಲಿ ಎಲ್ಲಿ ಬೇಕಾದರೂ ನೀವು ಪ್ರಪಂಚಕ್ಕೆ ಎಲ್ಲಿ ಬೇಕಾದರೂ ಮಾತಾಡ್ಬೋದು, ಎಲ್ಲಿ ಬೇಕಾದರೂ ಮಾತಾಡ್ಬೋದು. ಸೊ ಇನ್ನೂ ಸಾಕಷ್ಟಿದೆ. ಇದೆಲ್ಲ ಬಿಟ್ಟು ಮತ್ತು ಕೃತಕ ಬುದ್ಧಿಮತ್ತೆ ಮತ್ತು ನೈಸರ್ಗಿಕ ಭಾಷಾ ಸಂಸ್ಕರಣ, ಆಧುನಿಕ ತಂತ್ರಜ್ಞಾನಗಳು ಮತ್ತು ಕನ್ನಡ ಭಾಷೆ ಅನ್ನೋ ಒಂದು ವಿಷಯಕ್ಕೆ ಬರ್ತಾಯಿದ್ದೀನಿ. ಆಧುನಿಕ ತಂತ್ರಜ್ಞಾನಗಳು ಭಾಷೆಗಳ ಇನ್ನು 5 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ನನಗೆ ಕಾಗದ ಬಂದಿದೆ. ಇದು ನಾನು ಮನೆಯಲ್ಲಿ ಓದಿ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀನಿ. ಸರಿಯಾಗಿ 1 ಗಂಟೆ 5 ನಿಮಿಷ ಬೇಕಿದ್ದಕ್ಕೆ. ಹಾಗಾಗಿ ಅಂದರೆ ಇವತ್ತಿನ ಮಾಧ್ಯಮ ಏನಿದೆ, ಇವತ್ತಿನ ಮಾಧ್ಯಮ ಎಲ್ಲ ಈ ಆಧುನಿಕ ಮಾಧ್ಯಮ ಅಂತ ಏನು ಕರಿತೀವಿ, ಇಷ್ಟೊತ್ತು ಏನು ಹೇಳ್ತಿದೆ, ಇದು ಒಂದು ಕಡೆ ನಾನು ಇದನ್ನು ಬಿಡ್ತೀನಿ. ಕನ್ನಡ ಸಂಶೋಧನೆ ಅಥವಾ ಕನ್ನಡ ಮೇರು ಕೃತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ವಿದ್ವಾಂಸರು, ಅದನ್ನೆಲ್ಲ ಬಿಡ್ತೀನಿ. ನಾನು ತಳಮಟ್ಟದ ಈ ಜನಗಳನ್ನು ಇವ್ರನ್ನ ಮನಸ್ಸಲ್ಲಿಟ್ಕೊಂಡು ಈ ಆಧುನಿಕ ಮಾಧ್ಯಮಗಳನ್ನು ಮುಂದಿಟ್ಕೊಂಡು ಕನ್ನಡ ಎಷ್ಟು ಚೆನ್ನಾಗಿ ಇಡೀ ಜಾಗತಿಕ ಮಟ್ಟದಲ್ಲಿ 100ಕ್ಕೆ 100% ಇದು ವಿಸ್ತಾರವಾಗಿ ಪ್ರಬಲವಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಇದರಲ್ಲಿ ಮಂಡಿಸಿದ್ದೀನಿ ಇದರಲ್ಲಿ. ಸೊ ಹಾಗಾಗಿ ಇದು ಕೇವಲ 5 ನಿಮಿಷದಲ್ಲಿ ಏನೋ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳೋದು ಅದು ಅಷ್ಟು ಅರ್ಥವಾಗದೇ ಇರ್ಬೋದು. ಯಾಕಂದರೆ ಮತ್ತೆ ಅದರಲ್ಲಿ ಉಪಶೀರ್ಷಿಕೆಗಳಲ್ಲಿ ಅಂದರೆ ನಾವು ಅದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಅದು ನನಗೆ ಭಾಳ ಸುಲಭ ಆಗಿದೆ. ಅದನ್ನು ವಿಸ್ತರಿಸೋದಕ್ಕೆ ನನಗೆ ಆಸೆ ಇದೆ. ಬಟ್ ಸಮಯದ ಅಭಾವದಿಂದಾಗಿ ಬೇಕಾದರೆ ಪ್ರಶ್ನೋತ್ತರ ಕಾಲದಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳ್ಬೋದು, ಅಥವಾ ಸಮಯ ಸಿಕ್ಕಿದಾಗ ಬೇಕಾದರೆ ಮಾತಾಡ್ಬೋದು. ಭಾಳಷ್ಟು ವಿಚಾರಗಳಿದ್ದಾವೆ. ಇಷ್ಟು ಮಾತಾಡೋದಕ್ಕೆ ನನಗೊಂದು ಅವಕಾಶವನ್ನು, ಈ ಅವಕಾಶವನ್ನು ಮಾಡಿಕೊಟ್ಟಂಥ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ JP ಅವರಿಗೆ, ಕೆಂಪಮ್ಮ ಅವರಿಗೆ, ಮತ್ತು ನನ್ನ ಸಂಪರ್ಕದಲ್ಲಿದ್ದಂಥ ಗೀತಾ ಅವರಿಗೆ, ನಾನು ಸಾಕಷ್ಟು ಅಲೆಮಾರಿ ಜೀವನ ನಮ್ಮದು. ಹೀಗಾಗಿ ಸಾಕಷ್ಟು ತಲೆ ತುಂಬ ಬೇಕಾದಷ್ಟು ವಿಷಯಗಳಿದ್ದಾವೆ. ಅದಕ್ಕೆಲ್ಲ ಇದು ವೇದಿಕೆ ಅಲ್ಲ.
ಹಾಗಾಗಿ ಬಟ್ ಈ ವಿಷಯದಲ್ಲೂ ನಾನು ನನ್ನ ಕನ್ನಡದ ಪ್ರಯತ್ನ ಸಾಕಷ್ಟು ಮಾಡಿದ್ದೀನಿ. ಈ ಕನ್ನಡವನ್ನು ಯುರೋಪಿನ ಭಾಳಷ್ಟು ರಾಷ್ಟ್ರಗಳಲ್ಲಿ ಕನ್ನಡವನ್ನು ಕಲಿಸಿದ್ದೀನಿ. ನಾನಿದ್ದಂಥ ಕೆಲವ್ರಿಗಾದ್ರು ವೇದಿಕೆ ಮೇಲೆ ಇದ್ದವರಿಗೆಲ್ಲ ಕನ್ನಡದಲ್ಲೇ ಎಲ್ರಿಗೂ ನಮಸ್ಕಾರ ಅಂತ ಹೇಳಿಸಿದ್ದೀನಿ ನಾನು. ಫಿನ್ಲ್ಯಾಂಡಲ್ಲಿ ಹೇಳಿಸಿದ್ದೀನಿ, ಬೇರೆ ಬೇರೆ ದೇಶಗಳಲ್ಲಿ ಹೇಳಿಸಿದ್ದೀನಿ. ಅದನ್ನು ಆಗಾಗ ಕನ್ನಡ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಕಳಿಸಿದ್ದೆ ನಾನು. ಅವರು ಕನ್ನಡ ವಿಶ್ವವಿದ್ಯಾಲಯ ಮಾಡೋ ಕೆಲಸ ನೀವು ಎಲ್ಲೋ ಯಾವುದೋ ಮೂಲೆಯಲ್ಲಿ, ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಮಾಡ್ತಾಯಿದ್ದೀರಾ, ನಿಮ್ಗೆ ಧನ್ಯವಾದಗಳು ಅಂತ ಕೂಡ ಕಳಿಸಿದ್ರು. ಅವ್ರಿಗೆ ಕೇಳಿಸಿದ್ದೆ ನಾನು ಯೂಟ್ಯೂಬಲ್ಲಿ, ಲೈವ್ ಯೂಟ್ಯೂಬಲ್ಲಿ ಕೇಳಿಸಿದ್ದೆ. ಕನ್ನಡ ವಿಶ್ವವಿದ್ಯಾಲಯ ಅಂತ ಅವರ ಬಾಯಲ್ಲಿ ಹೇಳಿಸಿದ್ದೀನಿ, ನಮಸ್ಕಾರ ಹೇಳಿಸಿದ್ದೀನಿ, ಧನ್ಯವಾದಗಳು ಹೇಳಿಸಿದ್ದೀನಿ. ಸೊ ಹೀಗೆ ಅದು ಕಷ್ಟವೂ ಇಲ್ಲ. ಆವತ್ತಿನ ದಿವಸ ಅವರಿಗೆ ಯಾರಿಗೂ ಕಷ್ಟ ಇಲ್ಲ. ಪ್ರಪಂಚದಲ್ಲಿ ಕನ್ನಡ ಕಲಿಯೋದು ಯಾರಿಗೂ ಕಷ್ಟ ಇಲ್ಲ. ಇವತ್ತಿನ AI ಟೆಕ್ನಾಲಜಿಯಲ್ಲಿ ಏನು ಬೇಕಾದ್ರೂ ಅವ್ರು ಹೇಳ್ಬಿಟ್ಟು ಅವರ ಭಾಷೆಯಲ್ಲಿ ಅವ್ರು ಹೇಳಿ ಅವ್ರು ಕನ್ನಡ ಅಂತ ಅಲ್ಲಿ ಒತ್ತಿದ್ರೆ ಸಾಕು, ಅವ್ರ ಕಿವಿಗೆ ಕನ್ನಡ ಹೋಗ್ತಾ ಇರ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂಥ ನಿಮ್ಮೆಲ್ಲರಿಗೂ ವಂದನೆಗಳು.